Good morning, my dear friends. Welcome back to our Spardha Kautilya Career Academy English Grammar and Language classes. And I am Prashant Motni with you for your language issues. ನಿಮ್ಮ ಲ್ಯಾಂಗ್ವೇಜ್ ಅನ್ನ ಪರ್ಫೆಕ್ಟ್ ಆಗಿ ಫೈನ್ ಟ್ಯೂನ್ ಮಾಡಲಿಕ್ಕೆ ಐ ಆಮ್ ಹಿಯರ್ ವಿತ್ ಯು ಟುಡೇ ವಿತ್ ಎ ವೆರಿ ಡಿಫರೆಂಟ್ ಅಂಡ್ ಯುನಿಕ್ ಸೆಷನ್. ಹೌ ಟು ಇಂಪ್ರೂವ್ ಸ್ಪೆಲ್ಲಿಂಗ್ ಇಂಪ್ರೂವ್ಮೆಂಟ್ ಟೆಕ್ನಿಕ್ಸ್. ನೀವು ಅನ್ಕೋಬಹುದು ಏನ್ರಿ ಇದೇನ ಎಕ್ಸಾಮ್ ಹೆಲ್ಪ್ ಆಗಂಗಿಲ್ಲ ಎದಕ್ಕೆ. ನೋ, ಸ್ಪೆಲ್ಲಿಂಗ್ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿರ್ತಾರ, ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತ ಕೇಳಿರ್ತಾರಲ್ಲ, ಅದರ ಸಲುವಾಗಿ ಈ ಒಂದು ಸೆಷನ್ ಪೂರಾ ಡೆಡಿಕೇಟ್ ಮಾಡ್ತಾ ಇದ್ದೇನೆ ಮೈ ಡಿಯರ್ ಫ್ರೆಂಡ್ಸ್. ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತ ಕ್ವಶನ್ ಇರುತ್ತೆ. ಮತ್ತೆ ಇದನ್ನ ನಾವು ಫೋಕಸ್ ಮಾಡ್ಲಿ, ಎಲ್ಲಿ ಬೇರೆ ಅವ್ರು ಯಾರು ತಲೆ ಕೆಡ್ಸ್ಕೊಳಂಗಿಲ್ಲ ಇದ್ರ ಬಗ್ಗೆ. ಒಂದ್ ಸೆಷನ್ ಇದ್ರ ಮ್ಯಾಗ ಮಾಡೋಣ ಅಂತ ಹೇಳಿ ತಲೆ ಕೆಡ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋದಿಲ್ಲ. ಬಟ್ ಹಿಯರ್ ವಿ ಹ್ಯಾವ್ ಪ್ರಿಪೇರ್ಡ್ ಅ PPT ಫಾರ್ ಯು. ಒಂದು PPT ಒಳಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ತಗೊಂಡ್ ಬಂದೇನಿ, ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಸ್ಪೆಲ್ಲಿಂಗ್ ಇಶ್ಯೂ ಯಾಕಪ್ಪ ಅಂತಂದ್ರೆ ನಮಗ ಈ ಮೊಬೈಲ್ ಅನ್ನ ಯೂಸ್ ಮಾಡಿ ಮಾಡಿ ಟೆಕ್ನಾಲಜಿಯನ್ನು ನಾವು ದುರುಪಯೋಗ ಮಾಡ್ಕೊಂಡು ಬರೆಯುವುದು ಮರ್ತ್ ಬಿಟ್ಟಿವಿ. ವಾಯ್ಸ್ ರೆಕಾರ್ಡ್ ಎಲ್ಲ ಮಾಡ್ತೀವಿ, ಸ್ಪೆಲ್ಲಿಂಗ್ ಆಟೋಮೆಟಿಕ್ ತಗೊಂಡ್ಬಿಡ್ತೈತಿ. ಹಿಂಗಾಗಿ ನಮ್ಮ ಸ್ಪೆಲ್ಲಿಂಗ್ ಏನಾಗ್ಯಾವ ಅಂದ್ರೆ ಹಳ್ಳ ಹಿಡಿದ್ಬಿಟ್ಟಾವ. ಮೊನ್ನೆ ಒಂದು PSI ಕ್ಲಾಸ್ ಒಳಗ ನಾನು ಒಂದು ಹುಡುಗರು ಹೆಂಗ ಒಂದು ಸಣ್ಣ ಕರೆದೆ, ಇನಾಗರೇಷನ್ ಸ್ಪೆಲ್ಲಿಂಗ್ ಬರೀರಿ ಬಂದು ಬೋರ್ಡ್ ಮ್ಯಾಗ್ ಅಂತ ಹೇಳಿದ್ರೆ ಬರೆದ್ರು. ಒಬ್ರು, ಇಬ್ರು, 4, 10 ಮಂದಿ, 16 ಮಂದಿ ಬರೆದ್ರು. 16 ಮಂದಿ ಸ್ಪೆಲ್ಲಿಂಗ್ನು ಬೇರೆನೆ ಬರೆದ್ರು. ನಾ ಬಿಟ್ಟಿದ್ರೆ ಇನ್ನೂ ಎಷ್ಟು ಬರ್ತಿದ್ವು ಏನ. ಅಲ್ಲಿ 16 ಯಾರು ಕರೆಕ್ಟ್ ಬರೀಲಿಲ್ಲ. ನಮಗದು ಸಮಸ್ಯೆ ಐತಿ, ನೀವು ಒಪ್ಕೋಬೇಕದು. ಈ ಸ್ಪೆಲ್ಲಿಂಗ್ ಅಂತ ಬಂದಾಗ ಇಲ್ಲೊಂದು ಸಮಸ್ಯೆ ಇದೆ, ಹೌದಾ ಇಲ್ಲೋ? ಅದಕ್ಕೆ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಂದಿಷ್ಟು ಟೆಕ್ನಿಕ್ಸ್ ಅನ್ನ ಕೊಡ್ತೀನಿ ಮೈ ಡಿಯರ್ಸ್. ಕರೆಕ್ಟ್ ಆಗಿ ಕೇಳ್ರಿ, ವರ್ಕ್ ಮಾಡ್ರಿ ದಯವಿಟ್ಟು. ಲೆಟ್ಸ್ ಗೋ ಹೆಡ್ ವಿತ್ ಸ್ಪೆಲ್ಲಿಂಗ್ ಇಂಪ್ರೂವ್ಮೆಂಟ್ ಟೆಕ್ನಿಕ್ಸ್. ನಂಬರ್ 1, ಮೇಕ್ ಅ ಲಿಸ್ಟ್ ಆಫ್ ವರ್ಡ್ಸ್ ದಟ್ ಯು ಹ್ಯಾವ್ ಟ್ರಬಲ್ ವಿತ್ ಆರ್ ಕ್ರಿಯೇಟ್ ಯುವರ್ ಓನ್ ಡಿಫಿಕಲ್ಟ್ ವರ್ಡ್ಸ್. ನಿಮ್ಗೆ ಯಾವ ಡಿಫಿಕಲ್ಟ್ ವರ್ಡ್ ಅನಿಸ್ತವಲ್ಲ ಒಂದು ಲಿಸ್ಟ್ ಮಾಡ್ರಿ. ಸಣ್ಣ ದಿನ ಇದೇ ಮಾಡ್ರಿಪ್ಪ. ಒಂದು ತಿಂಗಳು 15 ದಿವಸ, ತಿಂಗಳು ಬರೀ 15 ದಿವಸ, ತಿಂಗಳ ಗಟ್ಲೆ ಏನ್ ಮಾಡ್ರಿ, ಬರೀ 5 ಶಬ್ದ ಬರೀರಿ. ಡಿಫಿಕಲ್ಟ್ ವರ್ಡ್ಸ್ ಅನ್ಸ್ಬೇಕು ನಿಮಗೆ. ಫಾರ್ ಎಕ್ಸಾಂಪಲ್, ಇನಾಗರೇಷನ್ ಡಿಫಿಕಲ್ಟ್ ವರ್ಡ್ ನಮಗದು. ಗವರ್ನಮೆಂಟ್, ಕೋರ್ಟ್, ಸೆರೆಮನಿ, ಸ್ಟ್ರಿಕ್ಟ್, ಡಿಸ್ಟ್ರಿಕ್ಟ್. ಇದನ್ನ ಬಹಳ ಮಂದಿ ಡಿಸ್ಟ್ರಿಕ್ಟ್, ಐ ಆಮ್ ಫ್ರಮ್ ವಿಜಯಪುರ್ ಡಿಸ್ಟ್ರಿಕ್ಟ್, ಐ ಆಮ್ ಫ್ರಮ್ ದಾವಣಗೆರೆ ಡಿಸ್ಟ್ರಿಕ್ಟ್, ಐ ಆಮ್ ಫ್ರಮ್ ರಾಯಚೂರು ಡಿಸ್ಟ್ರಿಕ್ಟ್ ಅಲ್ಲ, ಡಿಸ್ಟ್ರಿಕ್ಟ್. ಐ ಆಮ್ ಫ್ರಮ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಅನ್ಬೇಕು. ಹಾ, ರಿಸೀವ್ ಇದಂತೂ ದೊಡ್ಡ ಕನ್ಫ್ಯೂಷನ್ ಸ್ಪೆಲ್ಲಿಂಗ್ ಇದು. ರಿಸೀವ್, ಇಂಪ್ರೂವ್ಮೆಂಟ್, ಟೆಕ್ನಾಲಜಿ, ಟ್ರಾನ್ಸ್ಲೇಷನ್, ವಿಮೆನ್, ಫ್ರೀಡಮ್, ಸಾವರಿನ್, ಕಾನ್ಸ್ಟಿಟ್ಯೂಷನ್, ಇಂಟೆಲಿಜೆನ್ಸ್, ಆಕ್ಸೆಪ್ಟ್, ಬಿಲೀವ್, ಪ್ರಿನ್ಸಿಪಲ್, ನೇಬರ್, ಇಂಡಿಪೆಂಡೆನ್ಸ್, ಫಾರಿನ್, ಡೆಫಿನೆಟ್ಲಿ, ಡಿಸಿಪ್ಲಿನ್, THEIR ದೇರ್, ಶೆಡ್ಯೂಲ್, ರಿಲೇಶನ್ಶಿಪ್. ಇವೆಲ್ಲ ನೋಡಿದ್ಮೇಲೆ ಅನ್ಸಕತ್ತಿಲ್ಲ, ಯಪ್ಪ ಎಷ್ಟು ಕರೆಕ್ಟ್ ಬರಿತೀನಿಪ್ಪ ಇದ್ರೊಳಗೆ ನಾನಂತ. ಒಂದು ಟೆಸ್ಟ್ ಮಾಡಿ ನೋಡ್ಕೋರಿ ಸುಮ್ನೆ. ನಾ ಹಿಂಗ ಡೋರ್ ಈ ಬೋರ್ಡ್ ಅನ್ನ ಕ್ಲೋಸ್ ಮಾಡ್ತೀನಿ, ಸುಮ್ನೆ ಬರೀರಿ ನೋಡೋಣ. ನೇಬರ್ ಸ್ಪೆಲ್ಲಿಂಗ್ ಬರೀರಿ, ನೋಡ್ಲಾರ್ದ ಬರೀರಿ. ರಿಸೀವ್ ಸ್ಪೆಲ್ಲಿಂಗ್ ಬರೀರಿ, ಪಾರ್ಲಿಮೆಂಟ್ ಸ್ಪೆಲ್ಲಿಂಗ್ ಬರೀರಿ, ಸೂಪರಿಂಟೆಂಡೆಂಟ್ ಸ್ಪೆಲ್ಲಿಂಗ್ ಬರೀರಿ. ಬರೀರೋ ತಂಬಳ, ಬರೀರೋ ನೋಡೋಣ. ಟಫ್ ಆಗತ್ತೆ, ಯಾಕಂದ್ರೆ ತ್ರಾಸ್ ತಗೊಂಡಿಲ್ಲ ನಾವು, ತಗೋಬೇಕು. ಸ್ವಲ್ಪ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಇವೆಲ್ಲ ಸ್ಪೆಲ್ಲಿಂಗ್ ಇಂಥವು ವರ್ಡ್ ಲಿಸ್ಟ್ ಮಾಡ್ರಿ ಮೊದ್ಲ. ಹಾ, ಈ ವರ್ಡ್ ಬಂತು, ಕರೆಕ್ಟ್ ಇತ್ತು ಅಂದ್ರೆ ರೈಟ್ ಮಾರ್ಕ್ ಮಾಡೋಣ, ರಾಂಗ್ ಇದ್ರೆ ಪ್ರಾಕ್ಟೀಸ್ ಮಾಡೋಣ. ಹೆಂಗ್ ಮಾಡೋಣ? ಲೆಟ್ಸ್ ಹ್ಯಾವ್ ಅ ಚೆಕ್. ಚಂಕ್ ಆರ್ ಬ್ರೇಕ್ ಇನ್ ಟು ದ ವರ್ಡ್ಸ್, ಫೈಂಡ್ ಔಟ್ ಸಮ್ ಟ್ರಿಕ್ಸ್. ಒಂದು ದೊಡ್ಡ ಶಬ್ದವನ್ನ ಬ್ರೇಕ್ ಮಾಡೋದು, ಸ್ಮಾಲ್ ಆಗಿ ಬ್ರೇಕ್ ಮಾಡಿದ್ರೆ ನೆನಪಿಡೋ ಚಾನ್ಸ್ ಜಾಸ್ತಿ ಇರ್ತದೆ. ಹೆಂಗ? ಇಲ್ಲೊಂದು ನೋಡ್ರಿ, ಸೂಪರಿಂಟೆಂಡೆಂಟ್ ಅಂತ ಒಂದು ವರ್ಡ್ ಇದೆ. ಚಂಕ್ ಅಂತ ಬ್ರೇಕ್ ಅಂತ ಅರ್ಥ. ಡಿವೈಡ್ ಮಾಡೋದು ಅದನ್ನು. ಸೂಪರಿಂಟೆಂಡೆಂಟ್ ಹೆಂಗ್ ಬರೀತೀರಿ ನೀವು? ಫಸ್ಟ್ ಏನ್ ಬರ್ತೀರಿ? SUPER, ಸೂಪರ್. ಇದು ನೆನಪಿಡುವಂತ ಶಬ್ದ ಈಸಿ ಐತಿ ನಿಮ್ಗೆ. ಸೂಪರ್ ಅಂತೀವಲ್ಲ, ಏನ್ರ ಸೂಪರ್ಲೆ ಮಗನೇ, ರೈಟ್? ಸೂಪರ್ ಆದ್ಮೇಲೆ ಪ್ರೆಪೋಸಿಷನ್ ಇನ್ ಅಂತ ನೆನಪಿಡ್ರಿ. ಆಮೇಲೆ ನಂಬರ್ 10 ನೆನಪಿಡ್ರಿ, TEN 10. ಆಮೇಲೆ D ಒಂದ ಲೆಟರ್ ರೈಟ್ ಇಟ್ಟು ಈ ಕಡೆ ENT ನೆನಪಿಡಬಹುದು. ಯಾಕಂದ್ರ ಇಯರ್, ನೋಸ್ ಅಂಡ್ ಥ್ರೋಟ್ ಅಂತ ಹೇಳಿ ಸ್ಪೆಷಾಲಿಸ್ಟ್. ಗಂಟಲು, ಕಿವಿ, ಮೂಗು ತಜ್ಞರು ಇರ್ತಾರಲ್ಲ, ಅವ್ರಿಗೆ ENT ಸ್ಪೆಷಾಲಿಸ್ಟ್ ಅಂತೀವಿ. ಸೊ ಸೂಪರ್ ಇನ್ 10 DENT ಅಂತ ನೆನಪಿಟ್ಟುಕೊಂಡ್ರ ಸೂಪರಿಂಟೆಂಡೆಂಟ್ ಸ್ಪೆಲ್ಲಿಂಗ್ ನೆನಪು ಹಾರಕ್ ಚಾನ್ಸೇ ಇಲ್ಲ. ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ಸ್? ಸೆಪರೇಟ್, ಸೆಪ್ಟೆಂಬರ್ ತಿಂಗಳದು SEP ಬರೀರಿ. ಮುಂದೆ ಆರ್ಟಿಕಲ್ A ಬರೀರಿ.
ಇಲಿ ಅನ್ಲಿಕ್ಕೆ ಇಂಗ್ಲಿಷ್ನಾಗ ರ್ಯಾಟ್ ಅಂತೀವಿ. ಇ ಅನ್ರಿ ಸೆಪರೇಟ್ ಸ್ಪೆಲ್ಲಿಂಗ್. ಬಾಳ ಮಂದಿ ಇದನ್ನ ಎಸ್ ಇ ಪಿ ಇ ಅಂತ ಬರೀತಾರ, ಕೆಲವರು ಎಸ್ ಎ ಪಿ ಇ ಅಂತ ಬರೀತಾರ. ಇದು ಆಕ್ಚುಲಿ ಎಸ್ ಎ ಪಿ ಎ, ಸಪರೇಟ್. ಸಬ್ ಸೆಪ್ಟೆಂಬರ್ ಒಳಗಿಂದ ಸೆಪ್, ಆರ್ಟಿಕಲ್ ಎ, ಆಮೇಲೆ ರ್ಯಾಟ್, ದೆನ್ ಇ. ಸಿಂಪಲ್, ನೆನ್ಪಿಡ್ರಿ. ನೆಸೆಸರಿ, ನೆಸೆಸರಿ ಹೆಂಗ್ ನೆನ್ಪಿಡ್ತೀರಿ? ಎನ್ ಇ ಬರೀರಿ, ಆಮೇಲೆ ಸಿ ಇ ಡಬಲ್ ಎಸ್, ಸೆಸ್ ಅಂದ್ರೆ ಟ್ಯಾಕ್ಸ್ ಅಂತೀವಿ, ಆರ್ಟಿಕಲ್ ಎ, ಆಮೇಲೆ ಆರ್ ವೈ. ನೆನ್ಪಿಡ್ರಿ, ಇಷ್ಟು ಚಂಕ್ ಮಾಡ್ರಿ, ಬ್ರೇಕ್ ಮಾಡ್ರಿ. ಬಿಲೀವ್, ಇದಂತೂ ಬಹಳ ಕನ್ಫ್ಯೂಷನ್ ವರ್ಡ್ ನೋಡ್ರಿ. ಬಿಲೀವ್ ಫಸ್ಟ್ ನೀವ್ ಏನ್ ಮಾಡ್ಬೇಕು, ಬಿ 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 ಗ್ರಾಮರ್ನೇ ಕಲಿತೀವಿ. ಬಿ ಫಾರ್ಮ್ಸ್, ಬಿ. ಆಮೇಲೆ ಲೈ, ಲೈ ಅಂತಂದ್ರೆ ಸುಳ್ಳು ಅಂತ ಅರ್ಥ. ಮುಂದೆ ವಿ, ಇದು ಪಾಸಿಟಿವ್ ಬರಿಬೇಕಾದ್ರೆ ಹಿಂಗ್ ವಿ ಅಂತ ಬರಿತೀವಲ್ಲ ನಾವು, ವಿ. ಬಿಲೀವ್, ಬಿಲೀವ್ ಅಂತ ಆಯ್ತು. ಅದೇ ರೀತಿ ಸುಪ್ರೀಂ, ಎಸ್ ಯು ಪಿ ಆರ್ ಇ ಎಂ ಇ, ಎಸ್ ಯು ಪಿ ಆರ್ ಇ ಎಂ ಇ ನೆನಪಿಡ್ಬೋದು. ಎಕ್ಸಾಮಿನೇಷನ್, ಆಸ್ ಏನಂತ, ಇ ಎಕ್ಸ್ ಎ, ಎಕ್ಸಾ. ಆಮೇಲೆ 1 minute ಅನ್ಬೇಕಾದ್ರೆ ಎಂ ಐ ಎನ್ ಮಿನಿಟ್, ಪ್ರೆಪೋಸಿಷನ್ ಆಟ್, ನಾನು ಐ, ಪ್ರೆಪೋಸಿಷನ್ ಆನ್ ದ ಟೇಬಲ್. ಎಕ್ಸಾಮಿನ್, ಎ ಆಟ್ ಐ ಓ ಎನ್, ಎಕ್ಸಾಮಿನೇಷನ್. ಹಾಗೇನೆ ಇದು ಅಂತ ನೋಡ್ರಿ, ಅಕೊಮಡೇಷನ್. ಅಕೊಮಡೇಷನ್ ಅಂದ್ರೆ ನಾವು ವಾಸಿಸಲು ಬೇಕಾಗುವಂತ ಒಂದು ಸ್ಥಳ. ಹೆಂಗ್ ನೆನ್ಪಿಡ್ತೀರಿ? ಫಸ್ಟ್ ಎ ಸಿ ಅಂತ ಬರೀರಿ, ಅಸಿಸ್ಟೆಂಟ್ ಕಮಿಷನರ್ ಅನ್ರಿ, ಕಮಿಷನರ್ ಅಂತ ಅನ್ರಿ, ಇಲ್ಲಾಂದ್ರೆ ರೂಮ್ ನ ಹಾಕು ಎ ಸಿ ಅಂತನ್ರಿ. ಮುಂದ ಕಮಿಷನರ್ ಸ್ಪೆಲ್ಲಿಂಗ್ ಬರೀಬೇಕಾದ್ರೆ ಸಿ ಓ ಡಬಲ್ ಎಂ ಬರಿತೀವಲ್ಲ, ಕಮ್ಯುನಿಕೇಶನ್ ಕಮಿಷನರ್. ಎ ಸಿ ಬರೆದ್ಮೇಲೆ ಸಿ ಓ ಡಬಲ್ ಎಂ ಬರೀರಿ. ಆಮೇಲೆ ಓಡಿ, ಕಮಿಷನರ್ಗೆ ಓಡಿ ಏನು, ಓವರ್ ಡ್ಯೂಟಿ. ಓಡಿ ಹಾಕ್ಯಾರಪ್ಪ ಇವತ್ತು ಅವರು, ಓವರ್ ಡ್ಯೂಟಿ ತಗೊಂಡಾರ, ಆನ್ ಡ್ಯೂಟಿ ಅಂತಾರನ್ರಿ. ಫೈನ್. ಮುಂದ ಪ್ರೆಪೋಸಿಷನ್ ಆಟ್ ಬರೀರಿ, ನಾನ್ ಅನ್ಲಿಕ್ಕೆ ಐ ಬರೀರಿ, ಓ ಎನ್ ಆನ್ ದ ಟೇಬಲ್. ಅಕೊಮಡೇಷನ್ ಸ್ಪೆಲ್ಲಿಂಗ್ ಸಿಕ್ತು. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ದೊಡ್ಡ ದೊಡ್ಡ ಬೇಕಾದಂತ ಶಬ್ದ ಇರ್ಲಿ, ನೆನಪು ಮಾಡಾಕ, ನೆನಪಿಟ್ಕೊಳಕ ನಾಳೆ ನಿಮಗೊಂದು ಕೇಳ್ತಾರ. ಇದನ್ನೇ ಅಕೊಮಡೇಷನ್ ಸ್ಪೆಲ್ಲಿಂಗ್ ಕೇಳ್ದ, ಏನಪ್ಪಾ ಕರೆಕ್ಟ್ ಇರೋ ಸ್ಪೆಲ್ಲಿಂಗ್ ಅನ್ನ ಐಡೆಂಟಿಫೈ ಮಾಡ್ರಿ, ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತ ಕೇಳ್ತಾರ. ಇವೆಲ್ಲ ಕೇಳ್ತಾರ. ನೆಸೆಸರಿ ಅಂತ ಕೇಳ್ತಾರ, ಸೂಪರಿಂಟೆಂಡೆಂಟ್ ಅಂತ ಕೇಳ್ತಾರ. ನೀವು ಹಿಂಗ್ ಕರೆಕ್ಟ್ ಅಭ್ಯಾಸ ಮಾಡಿತ್ತಂದ್ರ ಯಾಕ್ರಿ, ಯಾಕೆ ತಪ್ಪಾಕೈತ್ರಿ? ಸೊ ಪ್ಲೀಸ್ ಫೋಕಸ್ ಆನ್ ದಿಸ್ ಮೈ ಡಿಯರ್ಸ್. ಓಕೆನಾ? ಯೂಸ್ ಅ ಡಿಕ್ಷನರಿ ಆರ್ ಎನಿ ಗೂಗಲ್ ಆಪ್. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಹಂಗಂದ್ರ, ಫಸ್ಟ್ ನಾವು ಒಂದು ಡಿಕ್ಷನರಿ ತಗೋಬೇಕು. ಈಗಿನವರು ಮೊಬೈಲ್ನಾಗ ಡಿಕ್ಷನರಿ ಯೂಸ್ ಮಾಡ್ತೇರಿ, ಅದನ್ನು ಯೂಸ್ ಮಾಡೋದು ಕಡಿಮೆ, ಮಾಡಂಗಿಲ್ಲ. ಸುಮ್ನೆ ಹಲೋ 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 ಅಂದ್ಬಿಟ್ರೆ ಅದು ಬಂದ್ಬಿಡ್ತೈತೆ ಹಂಗೆ. ಸೊ ಡಿಕ್ಷನರಿ ಯೂಸ್ ಮಾಡಿ, ಒಂದು 200 ರೂಪಾಯಿ ಖರ್ಚು ಮಾಡಿ ಒಂದು ಭಾರದ್ವಾಜ್ ಅಂತ ಡಿಕ್ಷನರಿ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ. ಎಂಥ ಆಸ್ತಿ ಅದು, ಜೀವನ ಪೂರ್ತಿ ನಾವು ನಮ್ಮ ಮನೆಯವ್ರು ಎಲ್ಲಾರು ಯೂಸ್ ಮಾಡ್ಬೋದು. ಅದನ್ನ ತಗೋರಿ, ಫ್ರೆಂಡ್ಸಿಗೆ ಅಂತವೆಲ್ಲ ಅದು ಇದು ಗಿಫ್ಟ್ ಕೊಡೋ ಬದ್ಲಿ 200 ರೂಪಾಯಿ ಡಿಕ್ಷನರಿ ಗಿಫ್ಟ್ ಕೊಟ್ಟು ಅವ್ರಿಗೆ ವಿಶ್ ಮಾಡ್ರಿ. ನೋಡ್ರಿ, ಇಲ್ಲ ಅಂದ್ರೆ ಗೂಗಲ್ ನಾಗ ಯಾವ ಆಪ್ ಅದಾವಲ್ಲ ಅವ್ನ ಯೂಸ್ ಮಾಡ್ರಿ. ಯು ಮಸ್ಟ್ ಬಿಕಮ್ ಅ ಫ್ರೆಂಡ್ ವಿತ್ ಡಿಕ್ಷನರಿ. ಮೊದ್ಲು ನೀವು ಡಿಕ್ಷನರಿ ಜೋಡಿ ಒಂದು ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ಬೇಕು. ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು ಇವತ್ತಿಂದ. ಯು ವಿಲ್ ಬಿಕಮ್ ಅ ಫ್ರೆಂಡ್ ಟು ಡಿಕ್ಷನರಿ. ಖರೀದಿ ಮಾಡ್ಕೊಂಡು ತಗೊಂಬರ್ರಿ ಇವತ್ತು ಹೋಗಿ ಪ್ಲೀಸ್. 200 ರೂಪಾಯಿ ಏನು ಬಹಳ ಅಲ್ಲ. ಓಕೆನಾ? ನೆಕ್ಸ್ಟ್, ಯು ಮಸ್ಟ್ ಮೀಟ್ ಯುವರ್ ಫ್ರೆಂಡ್ ಎವ್ರಿ ಡೇ. ಯಾರು ಫ್ರೆಂಡ್ ನಿಮಗ? ಡಿಕ್ಷನರಿ. ನಾವು ಮೊದ್ಲು ಡಿಕ್ಷನರಿಗ ಕಲ್ತೀವಿ, ನಮ್ಮ ಮೊಬೈಲ್ ಫೋನ್ ಅದೇನು ಇರ್ಲಿಲ್ಲ. ಡಿಕ್ಷನರಿ ತೆಗೆದು, ಪೇಜ್ ತೆಗೆದು, ವರ್ಡ್ ಯಾವ್ದು ಅಂತ ಹುಡುಕುದು, ಮೀನಿಂಗ್ ಬರೀದು, ಪ್ರಾಕ್ಟೀಸ್ ಮಾಡು. ಸೊ ಎವ್ರಿ ಡೇ ನೀವು ಬೆಟ್ಟ ಹಾಕ್ಬೇಕು ಡಿಕ್ಷನರಿಗೆ. ಮುಂದ ಯು ಮಸ್ಟ್ ಮೀಟ್ ಹಿಮ್ ಆಫನ್ ಅಂದ್ರೆ ಮೇಲಿಂದ ಮೇಲೆ. ಆಸ್ ಯು ಮೀಟ್ ಒನ್ ಮೋರ್ ಫ್ರೆಂಡ್. ನೀವು ಬೇರೆ ಫ್ರೆಂಡ್ ಅನ್ನ ಡೈಲಿ ತಪ್ಪದೆ ಭೇಟಿ ಆಗ್ತಿರಲ್ಲ, ಹಂಗ ಡಿಕ್ಷನರಿನೂ ಭೇಟಿ ಆಗ್ಲೇಬೇಕು. ಬಿಕಾಸ್ ಹಿ ಇಸ್ ಯುವರ್ ಫ್ರೆಂಡ್. ನಾವು ಬೇರೆ ಫ್ರೆಂಡ್ ಅಂದ್ರೆ ಯಾರು? ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಇವರೆಲ್ಲರೂ ಬೇರೆ ಫ್ರೆಂಡ್ಸ್. ಹೌದಿಲ್ಲ? ಡೈಲಿ ಬೆಟ್ಟ ಆಗ್ಲಾರ್ದ ಇರಕ್ ಸಾಧ್ಯತೆ ಇವ್ರನ್ನ? ಯಾರು ಒಬ್ಬರನ್ನ ನೀವು ಬೆಟ್ಟ ಆಗೇ ಆಗ್ತೀರಿ ಇವ್ರನ್ನ. ಹಂಗ ಡಿಕ್ಷನರಿನ ಡೈಲಿ ಒಂದು 5 ನಿಮಿಷ ಸ್ಪೆಂಡ್ ಮಾಡ್ರಿ. ನಾಳೆ ನಿಮಗೆ ತಾನ ಕರಿತದ, ಕಮ್ ಅಂಡ್ ಮೀಟ್ ಮೀ ಮೈ ಡಿಯರ್ ಫ್ರೆಂಡ್, ಐ ಲವ್ ಯು ಅಂತ ಹೇಳ್ತದ. ಓಕೆನಾ? ಡೂ ಇಟ್. ದೆನ್ ಯು ಮಸ್ಟ್ ಲರ್ನ್ ಸಮ್ ವರ್ಡ್ಸ್ ಫ್ರಮ್ ಯುವರ್ ಫ್ರೆಂಡ್ ಅಂಡ್ ಆಲ್ ದ ಬೆಸ್ಟ್ ಟು ಯುವರ್ ಫ್ರೆಂಡ್ಶಿಪ್. ಈ ಯು ಮಸ್ಟ್ ಲರ್ನ್ ಸಮ್ ವರ್ಡ್ಸ್ ಫ್ರಮ್ ಯುವರ್ ಫ್ರೆಂಡ್ ಅಂತಂದ್ರೆ ಡಿಕ್ಷನರಿಯಿಂದ ನೀವು ಒಂದಿಷ್ಟು ವರ್ಡ್ಸ್ ಕಲಿಬೇಕು. ನೋಡ್ಬೇಕು ದಿನ, ಇವತ್ತು ಇದನ್ನ ಕಲಿತೆ, ಬರೆದಿಡ್ಬೇಕು. ಅದನ್ನ ಬರೆದಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಿ ಮುಂದೆ ಅದನ್ನ ಹೆಂಗ್ ಯೂಸ್ ಮಾಡ್ಕೋಬೇಕು. ಕಮ್ ಆನ್, ಲೆಟ್ಸ್ ಸಿ ಹಿಯರ್ ಹೌ ಇಟ್ ಈಸ್. ಕ್ಲೋಸ್ ಯುವರ್ ಐಸ್ ಅಂಡ್ ರೈಟ್ ಅ ಲಿಸ್ಟ್ ಆಫ್ ವರ್ಡ್ಸ್. ಒಂದ್ ಸ್ವಲ್ಪ ಹಿಂಗ್ ಕಣ್ಣು ಕ್ಲೋಸ್ ಮಾಡ್ಬೇಕು. ತಲೆಯಾಗ ಯಾವ ವರ್ಡ್ ಬರ್ತಾವಲ್ಲ, ಬಂತಪ್ಪ ಅವನು ಪಾರ್ಲಿಮೆಂಟ್ ಅಂತ ಬಂತ, ಕಣ್ ತೆಗಿಬೇಕು, ಪಾರ್ಲಿಮೆಂಟ್ ವರ್ಡ್ ಬರಿಬೇಕು, ಮತ್ತೆ ಕ್ಲೋಸ್ ಮಾಡ್ಬೇಕು. ಸುಪ್ರೀಂ ಕೋರ್ಟ್ ಅಂತ ಬಂತ, ಬರಿಬೇಕು. ಮುಂದ ರಿಸೀವ್ ಅಂತ ಬಂತ, ಬರಿಬೇಕು. ಎಕ್ಸೆಪ್ಟ್, ಎಕ್ಸ್ಪೆಕ್ಟ್ ಅಂತ ಬಂತ, 2 ಬರಿಬೇಕು.
ಬರಿಬೇಕು. ಬರ್ದು ಏನ್ ಮಾಡ್ಬೇಕು, ಸಿಟ್ ಸೈಲೆಂಟ್ಲಿ ಫಸ್ಟ್, ಕ್ಲೋಸ್ ಯುವರ್ ಐಸ್. ಇವೆಲ್ಲ ಟೆಕ್ನಿಕ್ಸ್, ಇವೆಲ್ಲ ಟೈಮ್ ವೇಸ್ಟ್ ಮಾಡಾಕತ್ತಿಲ್ಲ. ನಿಮಗೆ ಎಕ್ಸಾಮ್ಗೂ ಹೆಲ್ಪ್ ಆಕೈತಿ, ಲೈಫಿಗೂ ಹೆಲ್ಪ್ ಆಕೈತಿ. ರೈಟ್ 5 words a day and increase it daily. ಡೈಲಿ ನೀವು ಕೇವಲ ಎಷ್ಟು ಬರೀಬೇಕು, 5 ಶಬ್ದ ಬರೀರಿ ಒಂದ್ ತಿಂಗಳಿಗತನ, ಬಹಳ ಬೇಡ. ಇವತ್ತಿನ ಚಾಲೂ ಮಾಡ್ರಿ, ಒಂದು ತಿಂಗಳಿಗೆ 150 ಶಬ್ದ ಆಯ್ತು. 5 ಮೂರ್ಲೆ 15, 30 ದಿವಸ ಅಂತ ಹಿಡ್ಕೊಂಡ್ರೆ ಲೆಕ್ಕ. 31 ಹಿಡಿದ್ರೆ ಮತ್ತೊಂದು 5 ಜಾಸ್ತಿ ಆಯ್ತು, 155 ಆಯ್ತು. ಏನ್ ತಿಂಗಳ ಇಷ್ಟು ಕಲಿತ್ರಿ, ಏನ್ ಲೆಕ್ಕ ಹಾಕ್ರಿ. ಒಂದು ವರ್ಷಕ್ಕೆ ಎಷ್ಟು ಆಯ್ತು ನೋಡ್ರಿ, 15, 1500, 2000, 1800 ತನ ವರ್ಡ್ ಕಲ್ದಂಗ ಆಯ್ತು ಒಂದು ವರ್ಷಕ್ಕೆ. ನೀವು ಇಷ್ಟು ಸಾಕು, ಬೇಸಿಕ್ ಕಲ್ಕೋತ ಹೋಗ್ರಿಪ್ಪ ತಮ್ಮಗಳ. 5 words a day ಪ್ರತಿ ದಿವಸ. ಮುಂದೆ ಕ್ರಾಸ್ ಚೆಕ್ ಯುವರ್ ವರ್ಡ್ಸ್ ವಿತ್ ಡಿಕ್ಷನರಿ ಆರ್ ಗೂಗಲ್ ಆಪ್ಸ್. ಸ್ಪೆಲ್ಲಿಂಗ್ ಚೆಕ್ ಆಪ್ ಅದಾವ, ಗೂಗಲ್ನಾಗ ಅದಾವ, ಹಾಕಿ ನೋಡ್ರಿ. ನೀವು ಬರ್ದಿದ್ ಸ್ಪೆಲ್ಲಿಂಗ್ ಐತನು ಕರೆಕ್ಟ್ ಐತೆ ಇಲ್ಲ, ಡಿಕ್ಷನರಿ ತೆಗೆದು ನೋಡ್ರಿ. ರೈಟ್ ಇತ್ತು ಅಂದ್ರೆ ರೈಟ್ ಮಾರ್ಕ್ ಹಾಕ್ರಿ, ಇಂಟು ಇತ್ತು ಅಂದ್ರೆ ಒಂದು 5 ಸಲ 10 ಸಲ ಬರೋದು ಪ್ರಾಕ್ಟೀಸ್ ಮಾಡ್ರಿ. ದಟ್ಸ್ ಹೌ ಯು ಇಂಪ್ರೂವ್. ಐಡೆಂಟಿಫೈ ದ ರೈಟ್ ಅಂಡ್ ರಾಂಗ್ ವರ್ಡ್ಸ್ ಅಂಡ್ ಪ್ರಾಕ್ಟೀಸ್. ಅವಾಗ ನೀವು ಐಡೆಂಟಿಫೈ ಮಾಡ್ತಿರಲ್ಲ, ರೈಟ್ ಯಾವ್ದು ರಾಂಗ್ ಅಂತ ಗೊತ್ತಾತಲ್ಲ, ಮುಂದೆ ರೈಟ್ ವರ್ಡ್ ಅಂತ ತಗೊಂಡು ಪ್ರಾಕ್ಟೀಸ್ ಮಾಡಬೇಕು. ವೆನ್ ಯು ಪ್ರಾಕ್ಟೀಸ್ ಯು ವಿಲ್ ಇಂಪ್ರೂವ್ ಇನ್ ಸ್ಪೆಲ್ಲಿಂಗ್. ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದ್ರೆ ಸ್ಪೆಲ್ಲಿಂಗ್ ಒಳಗೆ ಇಂಪ್ರೂವ್ ಆಗ್ತೀರಿ. ವೆನ್ ಯು ಇಂಪ್ರೂವ್ ಯುವರ್ ಕಾನ್ಫಿಡೆನ್ಸ್ ವಿಲ್ ಇಂಪ್ರೂವ್. ಸ್ಪೆಲ್ಲಿಂಗ್ ನಾಗ ಇಂಪ್ರೂವ್ ಆದ್ರೆ ಕಾನ್ಫಿಡೆನ್ಸ್ ಇಂಪ್ರೂವ್ ಆಕೈತಿ. ವೆನ್ ಸ್ಪೆಲ್ಲಿಂಗ್ ಅಂಡ್ ಕಾನ್ಫಿಡೆನ್ಸ್ ಇಂಪ್ರೂವ್ ಯು ವಿಲ್ ಬಿ ಹ್ಯಾಪಿ. ಹೌದೋ ಅಲ್ಲ? ಸ್ಪೆಲ್ಲಿಂಗ್ ಇಂಪ್ರೂವ್ ಆತ್, ಕಾನ್ಫಿಡೆನ್ಸ್ ಇಂಪ್ರೂವ್ ಆತ್, ಮನ್ಸಿಗೆ ಖುಷಿ ಆಕೈತೆ ಏನಿಲ್ಲೋ? ಆಕೈತಪ್ಪ, ಆಕೈತಿ. ಅದಕ್ಕೆ ಇವು ಹೇಳಿದ ಟಿಪ್ಸ್ ಅನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ರಿ ಪ್ಲೀಸ್. ಸ್ಟಿಕ್ ಪೋಸ್ಟರ್ಸ್ ಇನ್ ಯುವರ್ ರೂಮ್. ನಿಮ್ ರೂಮ್ನಾಗ ಒಂದಿಷ್ಟು ಪೋಸ್ಟರ್ ಅಂಟಿಸೋದು, ಹಚ್ಚೋದು. ಎಂತಾವು? ಪುಟ್ ಸಮ್ ಪೋಸ್ಟರ್ಸ್ ಆಫ್ ವರ್ಡ್ಸ್ ಇನ್ ಯುವರ್ ರೂಮ್. ಡೈಲಿ ಯೂಸ್ ಮಾಡುವಂತವ ಇರ್ಲಿ, ನಿಮ್ಮ ಸಿಲೆಬಸ್ ಬರುವಂತವರ ಇರ್ಲಿ. ಇಂಗ್ಲಿಷ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಒಂದಿಷ್ಟು ಸೆಂಡ್ ಬರೋದು ಪೋಸ್ಟರ್ ಹಚ್ಬೇಕು. ಮುಂದೆ ಚೇಂಜ್ ಇಟ್ ಆಫ್ಟರ್ 2 or 3 days ವಿತ್ ಫ್ರೆಶ್ ಪೋಸ್ಟರ್. 2-3 ದಿವಸ ಇಡುದು, ಮತ್ತೆ ಬ್ಯಾರೆ ಬರೋದು, ಬ್ಯಾರೆ ಹಚ್ಚೋದಲ್ಲಿ. ಡೈಲಿ ನೋಡ್ಕೊತಿರ್ತೀರಾ, ಗೊತ್ತಾಗ್ತಾವ. ವೇಕಪ್ ಅನ್ನೋ ಸ್ಪೆಲ್ಲಿಂಗ್ ಬರೆದು ಬಿಟ್ಬಿಡೋದು, WAKEUP, ವೇಕಪ್. ಪ್ರಿನ್ಸಿಪಲ್ ಸ್ಪೆಲ್ಲಿಂಗ್ 2 ಬರ್ತಾವ. ಒಂದು ಈ ಪ್ರಿನ್ಸಿಪಲ್ ಬರ್ತೈತಿ, ಮುಂದ್ ಬರ್ತದ ಹೇಳ್ತಾನೆ. ಇನ್ನೊಂದು PRINCIPLE ಅಂತ ಬರ್ತೈತಿ. 2 ಏನಪ್ಪಾ ಅರ್ಥ ತಿಳ್ಕೊಬೇಕು, ಡಿಕ್ಷನರಿ ತೆಗಿಬೇಕು, ನೋಡ್ಬೇಕು. ಓಕೆನಾ? ಮುಂದೆ ಲುಕ್ ಎಟ್ ದ ಪೋಸ್ಟರ್ ಎವ್ರಿ ಡೇ, ಯೂಸ್ ದೆಮ್ ಪ್ರಾಕ್ಟಿಕಲಿ. ದಟ್ಸ್ ಆಲ್. ಡೈಲಿ ಪ್ರಾಕ್ಟೀಸ್ ಮಾಡ್ರಿ, ನೋಡ್ರಿ, ಅವನ್ನ ನೋಡಿ ಯೂಸ್ ಮಾಡಕ್ ಕಲೀರಿ ಇವನ್ನ. ಟುಡೇ ಐ ಲರ್ನ್ ದಿಸ್ ವರ್ಡ್. ಕರೆಕ್ಟ್ ಸ್ಪೆಲ್ಲಿಂಗ್ ಬಂತಪ್ಪ ನನಗ. ನೀವು ಸ್ಪೆಲ್ಲಿಂಗ್ ನೇ ಕರೆಕ್ಟ್ ಬಂತಂದ್ರ ನಾಳೆ ಬರ್ಯಾಕ ನೀವು ನೌಕರಿ ಮಾಡಿದಾಗ ಮುಂದೆ ಡ್ರಾಫ್ಟಿಂಗ್ ಎಲ್ಲ ಇರ್ತಾವೆಲ್ಲ. ಸೊ ಅದಕ್ಕೆ ಮುಂದೆ ಹೆಲ್ಪ್ ಆಗಕ್ ಕಲೀರಿ. ಎಕ್ಸಾಮ್ ಪಾಸ್ ಆಗೋದೇನು ಹಾಗೆ ಆಕೈತಿ, ಅದ್ರಾಗೇನು ದೊಡ್ಡದಾಗದಲ್ಲ. ರೀಡಿಂಗ್ ಅಂಡ್ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಪೆಲ್ಲಿಂಗ್ ಅಂಡ್ ಲ್ಯಾಂಗ್ವೇಜ್ ಮೈ ಡಿಯರ್ಸ್. ರೀಡ್ ನ್ಯೂಸ್ ಪೇಪರ್ಸ್ ಅಂಡ್ ಮ್ಯಾಗಝಿನ್ಸ್. ಸಣ್ಣ ನ್ಯೂಸ್ ಪೇಪರ್ ಒಳಗಿಂದು ಸಣ್ಣ ಪ್ಯಾರಾಗ್ರಾಫ್ ಲೋಕಲ್ ನ್ಯೂಸ್ ಓದ್ರಿ, ಸ್ವಲ್ಪ ಮ್ಯಾಗಝಿನ್ಸ್ ಓದ್ರಿ. ಅದ್ರಾಗ ಸಣ್ಣ ವರ್ಡ್ ಯಾವ ತಗೊಂಡು ಆಮೇಲೆ ದೊಡ್ಡ ವರ್ಡ್ ಜಂಪ್ ಆಗ್ರಿ. ಮುಂದೆ ರೀಡ್ ಅ ಕನ್ನಡ ಅಂಡ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಟು ಇಂಪ್ರೂವ್ ಸ್ಪೆಲ್ಲಿಂಗ್ ಆಸ್ ವೆಲ್ ಆಸ್ ವೊಕ್ಯಾಬ್ಯುಲರಿ. 2 ಹೆಲ್ಪ್ ಆಕಾವು. ಕನ್ನಡ ಮತ್ತು ಇಂಗ್ಲಿಷ್ ನೋಡಿದಾಗ ನಿಮ್ಗೆ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಹೆಲ್ಪ್ ಆಯ್ತು, ಮುಂದೆ ಸ್ಪೆಲ್ಲಿಂಗ್ ಬಂತು, ಮುಂದೆ ವೊಕ್ಯಾಬ್ಯುಲರಿ ಶಬ್ದ ಸಂಗ್ರಹ ಕೂಡ ಬಂತಲ್ಲೇ ಮೈ ಡಿಯರ್ಸ್. ಲಿಸ್ಟ್ ಔಟ್ ದ ವರ್ಡ್ಸ್ ಆಫ್ ಯುವರ್ ಚಾಯ್ಸ್ ಅಂಡ್ ಪ್ರಾಕ್ಟೀಸ್. ನಿಮಗೆ ಯಾವ್ದು ಇಷ್ಟ ಆಕಾವಲ್ಲ ಆ ವರ್ಡ್ಸ್ ಅನ್ನ ತೆಗೀರಿ, ಹೊರಗೆ ತೆಗೀರಿ, ಬರೀರಿ, ಪ್ರಾಕ್ಟೀಸ್ ಮಾಡ್ರಿ. ಲರ್ನ್ ನ್ಯೂ ವರ್ಡ್ಸ್ ಅಂಡ್ ಸೆಂಡ್ ಟು ಯುವರ್ ಫ್ರೆಂಡ್ಸ್ ಆಸ್ ಗುಡ್ ಮಾರ್ನಿಂಗ್ ಮೆಸೇಜಸ್ ಲೈಕ್ ವರ್ಡ್ ಆರ್ ವರ್ಡ್ಸ್ ಆಫ್ ದ ಡೇ. ಹೊಸ ಶಬ್ದ ಕಲ್ತ ಮೇಲೆ ಏನ್ ಮಾಡ್ಬೇಕಂತ ಹೇಳ್ತಾರೆ ಇಲ್ಲೇ, ನಿಮ್ ಫ್ರೆಂಡ್ಸಿಗೆ ನೀವು ಇವು ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತೀರಿ, ರೀಲ್ಸ್ ಕಳಿಸ್ತೀರಿ, ಕಾಮಿಡಿ ಏನೋ ವಿಡಿಯೋ ಕಳಿಸ್ತಿರಲ್ಲ, ಅದ್ರ ಜೊತೆಗೇನೆ ಒಂದ್ ಸೈಡಿಗೆ ಒಂದ್ ಏನ್ ಮಾಡ್ರಿ, ವರ್ಡ್ ಆಫ್ ದ ಡೇ ಅಥವಾ ವರ್ಡ್ಸ್ 2 ಇದ್ದು ಅಂದ್ರೆ 2, ಒಂದಿದ್ರೆ ಒಂದು ವರ್ಡ್ ಆಫ್ ದ ಡೇ ಅಂತ ಬರೋದು. ಕೆಳಗ ಜಡ್ಜ್ಮೆಂಟ್, ಪ್ರೊನೌನ್ಸಿಯೇಷನ್, ಬೇಕಾದ್ ಬರ್ರಿ, ರಿಸೀವ್, ಅಕೊಮಡೇಷನ್, ಇನಾಗರೇಷನ್, ಸೂಪರಿಂಟೆಂಡೆಂಟ್. ಸೂಪರಿಂಟೆಂಡೆಂಟ್ ಹೆಂಗ್ ನೆನ್ಪಿಡ್ತೀರಿ ಹೇಳಿದ್ನಲ್ಲ, ಫಸ್ಟ್ ಸೂಪರ್, ಆಮೇಲೆ ಪ್ರೆಪೋಸಿಷನ್ ಇನ್, ಸೂಪರ್ ಇನ್, ಆಮೇಲೆ ನಂಬರ್ 10, TEN, ಸೂಪರ್ ಇನ್ 10, ಮುಂದೆ ಡಿ ಬರೀತೀರಿ, ENT ಲಾಸ್ಟಿಗೆ ಓದ್ ಬಿಡ್ತೀರಿ, ENT, ಇಯರ್ ನೋಸ್ ಅಂಡ್ ಥ್ರೋಟ್ ಸ್ಪೆಷಲಿಸ್ಟ್. ಸೂಪರಿಂಟೆಂಡೆಂಟ್ ಸ್ಪೆಲ್ಲಿಂಗ್ ಕರೆಕ್ಟ್. ಸೂಪರ್ ಇನ್ 10 DENT, ಸೂಪರಿಂಟೆಂಡೆಂಟ್. ಓಕೆನಾ? ಸೊ ಈ ರೀತಿ ವರ್ಡ್ ಆಫ್ ದ ಡೇ ಅಂತ ಹಾಕಿ ನಿಮ್ ಫ್ರೆಂಡ್ಸಿಗೆ ಮೆಸೇಜ್ ಮಾಡೋದ್ರಿಂದ, ಕಳಿಸೋದ್ರಿಂದ ನೆನಪು ಉಳಿಸೋ ಚಾನ್ಸಸ್ ಬಹಳ ಇರ್ತಾವೆ. ಓಕೆನಾ? ಫೈನ್, ವಿಲ್ ಗೋ ಟು ದ ನೆಕ್ಸ್ಟ್.
ಸ್ಪೆಲ್ಲಿಂಗ್ ರೂಲ್ಸ್ ಏನಪ್ಪಾ? ಫಸ್ಟ್ ಒನ್, ಗೋ ಟು ಗೂಗಲ್. ಎಸ್, ಡಿಕ್ಷನರಿ ಅಂತೂ ಐತಿ, ತಗೊಂಡಿರಿ, ಅದನ್ನಂತೂ ಯೂಸ್ ಮಾಡ್ತೀರಿ. ಮುಂದೆ ಗೂಗಲ್ನಾಗ ಹೋಗಿ ಸರ್ಚ್ ಫಾರ್ ಸ್ಪೆಲ್ಲಿಂಗ್ ರೂಲ್ಸ್ ನೀವು ಹಾಕ್ರಿ. ಸ್ಪೆಲ್ಲಿಂಗ್ ರೂಲ್ಸ್ ಅಂತ ಹಾಕ್ರಿ, ಗೂಗಲ್ನಾಗ ಒಂದು ಲಿಸ್ಟ್ ಬರ್ತೈತಿ, ಒಂದು 20-30 ರೂಲ್ಸ್ ಅದಾವ. ಚೆಕ್ ಮಾಡ್ರಿ ಅವನ್ನ ಪ್ಲೀಸ್. ಸ್ಟಡಿ ದ ಸ್ಪೆಲ್ಲಿಂಗ್ ರೂಲ್ಸ್ ಪ್ರಾಪರ್ಲಿ, ಲರ್ನ್ ಪ್ಲೂರಲ್ ವರ್ಷನ್ಸ್. ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ನಾವು ವೈಫ್ ಅಂತ ಹೇಳಿ ಸಿಂಗ್ಯುಲರ್ ಅಂತಂದ್ರ ಇದು ಪ್ಲೂರಲ್ನಾಗ ವೈವ್ಸ್ ಅಂತ ಆಕೈತಿ, ವೈಫ್ಸ್ ಅಂತ ಆಗುದಿಲ್ಲ. ಹಂಗ ನೀವು ಬೇರೆ ಬೇರೆ CLASS ಕ್ಲಾಸ್ ಅನ್ನೋದು CLASSES ಕ್ಲಾಸ್ ಅಂತ ಆಕೈತಿ. ಬರೇ ಬಾಯ್ ಇದ್ದಿದ್ದು ಬಾಯ್ಸ್ ಒಂದ್ ಕಡೆ ಎಸ್ ಬರ್ತೈತಿ, ಒಂದ್ ಕಡೆ ES ಬರ್ತೈತಿ, ಒಂದ್ ಕಡೆ F ಹೋಗಿ V ಅಂತ ಆಗ್ತಾವ. ಇವೆಲ್ಲ ತಿಳ್ಕೊಬೇಕು. ಒಮ್ಮೆಲೆ ನೋಡ್ರಿ, ಆಕ್ಸ್ ಇದು ಆಕ್ಸನ್ ಅಂತ ಆಕೈತಿ ಪ್ಲೂರಲ್ನಾಗ. ಇವೆಲ್ಲ ಪ್ಲೂರಲ್ ಫಾರ್ಮ್ಸ್ ಕಲೀರಿ, ರೂಲ್ಸ್ ಕಲೀರಿ. ಮುಂದ ರೈಟ್ ಸ್ಪೆಲ್ಲಿಂಗ್ಸ್ ಆಫನ್, ಅವ್ನ್ ಕಲಿತ ಮೇಲೆ ಬರಿಯಬೇಕು. ಕಾನ್ಸ್ಟಿಟ್ಯೂಷನ್ ಸ್ಪೆಲ್ಲಿಂಗ್ ಬರಿಯಬೇಕು, ಗೊತ್ತಾಗುತ್ತಾನ ಬರಿಬೇಕು. CONSTITU ಕಾನ್ಸ್ಟಿಟ್ಯೂಷನ್, TION ಕಾನ್ಸ್ಟಿಟ್ಯೂಷನ್ ಬರ್ಕೊಂತ ಹೋಗ್ಬಿಟ್ರೆ ಮುಗಿತ್, ಬಂದೇ ಬಿಡ್ತಾವ. ಮುಂದೆ ರೈಟ್ ಸ್ಪೆಲ್ಲಿಂಗ್ಸ್ ಆಫನ್ ಆದ್ಮೇಲೆ ಯು ವಿಲ್ ಇಂಪ್ರೂವ್ ಇನ್ ಸ್ಪೆಲ್ಲಿಂಗ್. ಇಷ್ಟೆಲ್ಲ ಮಾಡಿದ್ರೆ ಇಂಪ್ರೂವ್ ಆಗಂಗಿಲ್ಲೇನ್ರಿ? ಹಾಗೆ ಆಗ್ತೀವೋ ತಮ್ಗಳ. ಎಸ್. ಮುಂದೆ ಹ್ಯಾವ್ ಅ ಲಿಸ್ಟ್ ಆಫ್ ದೀಸ್. ಈ ಲಿಸ್ಟ್ ಇಟ್ಕೋಬೇಕು ನೀವು. ಏನು? ಹೋಮೋನಿಮ್ಸ್ ಅಂತ ಬರ್ತಾವ. ರೈಟ್ ಅಂತ ಇರ್ತೈತಿ, ಕರೆಕ್ಟ್ ಅಂತ ಇರ್ತೈತಿ, ಡೈರೆಕ್ಷನ್. ರೈಟ್, ಕರೆಕ್ಟ್, ಡೈರೆಕ್ಷನ್. ರೈಟ್ ಎರಡೆರಡು ತರ ಯೂಸ್ ಮಾಡ್ತೇವೆ ನಾವು. ಏನು? ಇದೊಂದು ರೈಟ್, ಇದೊಂದು ರೈಟ್. ಒಂದು ರೈಟ್ ಹ್ಯಾಂಡ್ ಅಂತೀವಿ, ಬಲಗೈ ಅಂತೀವಿ. ಇನ್ನೊಂದು ರೈಟ್ ಏನಂತೀವಿ? ಕರೆಕ್ಟ್ ಡೈರೆಕ್ಷನ್ ನಾಗ ಐತಿ ಅಂತ ಹೇಳಲಿಕ್ಕೆ ಅದನ್ನು ರೈಟ್ ಅಂತೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ರೈಟಿಂಗ್ ವಿತ್ ಅ ರೈಟ್ ಹ್ಯಾಂಡ್, ಸಿಟಿಂಗ್ ಟು ದ ರೈಟ್ ಡೈರೆಕ್ಷನ್. ಇವೆಲ್ಲ ಮಾಡ್ಬೇಕಾದ್ರೆ ಇಂಗ್ಲಿಷ್ನಾಗ ಸ್ವಲ್ಪ ಕೆಲಸ ಮಾಡ್ಬೇಕು. ಓಕೆ ಮೈ ಡಿಯರ್ಸ್, ಹೋಮೋನಿಮ್ಸ್ ಅಂತಾರ. ಇದ್ರ ಬಗ್ಗೆ ಒಂದಿಷ್ಟು ಬೇರೆ ಟಾಪಿಕ್ನೇ ಸ್ಪೆಷಲ್ ಸೆಷನ್ ಮಾಡ್ತೇನೆ. ಹೋಮೋನಿಮ್ಸ್ ಅಂದ್ರೆ ಏನು, ಹೋಮೋಫೋನ್ಸ್ ಅಂದ್ರೆ ಏನು. ಯಾಕಂದ್ರೆ ನಮ್ಗೆ ಈ GPSTR HSTR ಎಲ್ಲ ಬರ್ತಾವೆ. ಆರಾಮ್ ಒಂದು 2-3 ಸೆಷನ್ಸ್ ಕ್ಲಾಸಸ್ ಮಾಡೋಣ, ಮಸ್ತ್ ಎಂಜಾಯ್ ಮಾಡೋಣ. ಹೋಮೋಫೋನ್ಸ್, ರೈಟ್ ರೈಟ್. ಇಲ್ಲಿ ಸೇಮ್ ಸ್ಪೆಲ್ಲಿಂಗ್, ಸೇಮ್ ಪ್ರೊನೌನ್ಸಿಯೇಷನ್, ಮೀನಿಂಗ್ ಡಿಫರೆಂಟ್ ಇರ್ತೈತಿ. ಇಲ್ಲಿ ಡಿಫರೆಂಟ್ ಸ್ಪೆಲ್ಲಿಂಗ್, ಪ್ರೊನೌನ್ಸಿಯೇಷನ್ ಸೇಮ್, ಡಿಫರೆಂಟ್ ಮೀನಿಂಗ್. ನೋಡ್ರಿ, ಇಲ್ಲಿ ರೈಟ್ ಮತ್ತು ರೈಟ್ ಐತಿ ಇಲ್ಲ. ಇದು ರೈಟ್ ಅಂದ್ರ ಕರೆಕ್ಟ್ ಅಂದಂಗ, ಇದು ರೈಟ್ ಅಂದ್ರ ಬರಿ ಅಂದಂಗ. ಇದು SON ಸನ್, SUN ಸನ್. ಪ್ರೊನೌನ್ಸಿಯೇಷನ್ ಸೇಮ್ ಅದ, ಅದರ ಸ್ಪೆಲ್ಲಿಂಗ್ ಮತ್ತು ಮೀನಿಂಗ್ ಡಿಫರೆಂಟ್. ಸನ್ ಅಂದ್ರ ಮಗ, ಈ ಸನ್ ಅಂದ್ರ ಸೂರ್ಯ. ಹಿಂಗ ಒಂದು ಕ್ಲಾಸೇ ಮಾಡ್ತೀನಿ ನಾನು. ಒಂದು 20, 30, 50 ವರ್ಡ್ಸ್ ಲಿಸ್ಟ್ ಕೊಡ್ತೇನೆ ನಾನು ನಿಮಗೆ. ಅವನ್ನ ವೊಕ್ಯಾಬ್ಯುಲರಿ ಹೆಲ್ಪ್ ಆಗ್ತಾವ, ಸ್ಪೆಲ್ಲಿಂಗ್ ಹೆಲ್ಪ್ ಆಗ್ತಾವ, ಎಕ್ಸಾಮ್ಗೂ ಹೆಲ್ಪ್ ಆಗ್ತಾವ. ಕನ್ಫ್ಯೂಸಿಂಗ್ ವರ್ಡ್ಸ್ ನೋಡಿ, ಅಡ್ವೈಸ್ ಮತ್ತು ಅಡ್ವೈಸ್, ಹಿಯರ್ ಅಂಡ್ ಹಿಯರ್. ಅಡ್ವೈಸ್ ಒಂದು ನಾ ಯಾವ್ದೋ ಕ್ಲಾಸ್ನಾಗ ಹೇಳೇನಿ ನಿಮಗೆ. CE ಬಂದ್ರ ನೌನ್, SE ಬಂದ್ರ ವರ್ಬ್ ಅಂತ ಹೇಳಿ. ಇವ್ನ ಅರ್ಥ ಮಾಡ್ಕೋಬೇಕು. ಕನ್ಫ್ಯೂಸಿಂಗ್. ಹಿಯರ್ ಇದು ಇಲ್ಲಿ ಅಂತ ಅನ್ಬೇಕಾದ್ರ ನಾವು ಹಿಯರ್ ಅಂತೀವಿ. ಇದು ಕೇಳು, ಐ ಹಿಯರ್, ಐ ಹರ್ಡ್ ಅಂತ ಏನಾಕತ್ಲ ಇದು. ಸೊ ಈ ತರ ಕನ್ಫ್ಯೂಸಿಂಗ್ ವರ್ಡ್ಸ್ ಅನ್ನ ಸ್ಟಡಿ ಮಾಡಿದಾಗ ಸ್ಪೆಲ್ಲಿಂಗ್ಸ್ ಇಂಪ್ರೂವ್ ಆಗ್ತವೆ ಮೈ ಡಿಯರ್ಸ್. ಮುಂದೆ ಸಿನಾನಿಮ್ಸ್, ಸಮಾನಾರ್ಥಕ ಪದಗಳು ಬಹಳ ಇಂಗ್ಲಿಷ್ನಾಗ ವೆರಿ ಇಂಪಾರ್ಟೆಂಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಬಿಲಿಟಿ, ಸಾಮರ್ಥ್ಯ. ನಮ್ ಕನ್ನಡವಾಗಿ ಈಗ ನಾವು ಸಂತೋಷ ಅಂತ ಅಂದ್ಕೊಳ್ಳಿ, ಅದಕ್ಕೆ ಸಂತೋಷ, ಉಲ್ಲಾಸ, ಆನಂದ ಅಂತೀವಿ. ಹಂಗ ಎಬಿಲಿಟಿ ಅಂದ್ರೆ ಸಾಮರ್ಥ್ಯ. ಇದಕ್ಕೆ ಇನ್ನೊಂದು ಶಬ್ದ ಕೆಪಾಬಿಲಿಟಿ ಅನ್ಬಹುದು, ಕೆಪಾಸಿಟಿ ಅನ್ಬಹುದು, ಕಾಂಪಿಟೆನ್ಸ್ ಅನ್ಬಹುದು, ಸ್ಕಿಲ್ ಅಂತ ಅನ್ಬಹುದು. ಜಾಯ್, ಹ್ಯಾಪಿನೆಸ್, ರೈಟ್, ಅವು ಕೂಡ ಸಮಾನಾರ್ಥಕ ಪದಗಳು. ಬಹಳಷ್ಟು ಬರ್ತಾವ, ಬೇಕಾದಂಗ, ಏನ್ ಬೇಕಾದಷ್ಟು ಮಾಡ್ಬೋದು. ಸ್ಕಿಲ್ ಅಂದ್ರೆ ಟೆಕ್ನಿಕ್ ಅಂತ ಆಯ್ತು. ಹಂಗ ಮುಂದೆ ಎಂಟಾನಿಮ್ಸ್, ಅಪೋಸಿಟ್ ವರ್ಡ್ಸ್. ಇವು ಎಂಟಾನಿಮ್ಸ್. ಇದನ್ನ ಲಿಸ್ಟ್ ಬೇರೆನೆ ಮಾಡ್ಕೊಡ್ತೇನೆ ನಾನು ನಿಮ್ಗೆ. ಅಗ್ರಿ, ಡಿಸ್ಅಗ್ರಿ, ಅಪಿಯರ್, ಡಿಸ್ಅಪಿಯರ್, ಅಂಡರ್ಸ್ಟ್ಯಾಂಡ್, ಮಿಸ್ಅಂಡರ್ಸ್ಟ್ಯಾಂಡ್. ಹಿಂಗ ಅಪೋಸಿಟ್ ವರ್ಡ್ಸ್ ಅನ್ನ ಕಲಿಬೇಕು. ಸ್ಪೆಲ್ಲಿಂಗ್ ಇದಕ್ಕೂ ಇಂಪ್ರೂವ್ ಆಗ್ತೈತಿ. ಮುಂದ ಬಿಲೀಫ್, ಡಿಸ್ಬಿಲೀಫ್, ಆನೆಸ್ಟ್, ಡಿಸ್ಆನೆಸ್ಟ್. ಎಲ್ಲ ಡಿಸ್ ತಗೊಂಡೇನಿ. ಮುಂದೆ ಅನ್ ಅಂತ ಬರ್ತೈತಿ, ಮಿಸ್ ಅಂತ ಬರ್ತೈತಿ. ಪೇಷಂಟ್, ಇಂಪೇಷಂಟ್. ತಾಳ್ಮೆ ಇರೋರ್ಗು ಪೇಷಂಟ್, ಇಂಪೇಷಂಟ್ ಅಂತಂದ್ರೆ ತಾಳ್ಮೆ ಇರಲಾರ್ದವರು. ಅಂಡರ್ಸ್ಟ್ಯಾಂಡ್ ಬೇಕಾದನ್ರು. ಮುಂದೆ ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್ ಅಂತ ಬರ್ತಾವ. UN, ಅಂಡರ್ಸ್ಟ್ಯಾಂಡ್, ಸ್ಟ್ಯಾಂಡ್, ಅಂಡರ್ಸ್ಟ್ಯಾಂಡ್, ಅಂಡರ್, ಮಿಸ್ಅಂಡರ್ಸ್ಟ್ಯಾಂಡ್, ನಾನ್ ವೈಲೆನ್ಸ್, ಇಂಪೇಷಂಟ್, ಇಲ್ ಹೆಲ್ತ್. ಇದು LY, ಮೆಲೋಡಿಯಸ್ಲಿ, ಕೇರ್ಫುಲಿ, ಬ್ಯೂಟಿಫುಲಿ. NESS, ರಿಚ್ನೆಸ್. ಮುಂದೆ LESS, ಹೋಪ್ಲೆಸ್. FUL, ಬ್ಯೂಟಿ, ಬ್ಯೂಟಿಫುಲ್. ಮುಂದೆ ಈಗ ನೋಡ್ರಿ, ಜಾಯ್,
ಜಾಯ್ ಅಂತ ಒಂದು ಶಬ್ದ ಐತಿ. ಇಲ್ಲಿ ಹಿಂದ ಇ ಎನ್ ಬರೆದ್ರೆ ಎಂಜಾಯ್. ಇವೆಲ್ಲ ಪ್ರಿಫಿಕ್ಸ್ ಸಫಿಕ್ಸ್ ನಾಗ ಬಂದೇ ಬರ್ತಾವ. ಇವೆಲ್ಲ ಬ್ಯಾರೆ ಟಾಪಿಕ್ ಮಾಡೋಣ. ಮಸ್ತ್ ಮಸ್ತ್ ಮಾಡೋಣ, ಮಸ್ತ್ ಅಂದ್ರೆ ಮಸ್ತ್ ಮಾಡೋಣ. ವಿತ್ ಕ್ವಶನ್ಸ್ ಮಾಡೋಣ. ಫಸ್ಟ್ ಡೀಟೇಲ್ ತಗೊಳ್ಳಿ ತಿಳ್ಕೊಳ್ಳೋಣ ಅಂತ, ಆಮೇಲೆ ಇದ್ರ ಬಗ್ಗೆ ಹೋಗೋಣ ಅಂತ. ನೆಕ್ಸ್ಟ್, ಯೂಸ್ ಟೆಕ್ನಾಲಜಿ. ಅದಕ್ಕೆ ಟೆಕ್ನಾಲಜಿ ಯೂಸ್ ಬಳಸಬೇಕು. ಆನ್ಲೈನ್ ಸ್ಪೆಲ್ಲಿಂಗ್ ಕ್ವಿಜ್ ಇರ್ತಾವ. ದಯವಿಟ್ಟು ನೀವು ಇದನ್ನ ಟೆಕ್ನಾಲಜಿ ಉಪಯೋಗ ಮಾಡಕತ್ತೀರಾ, ಮೊಬೈಲ್ ಯೂಸ್ ಮಾಡತ್ತೀರಾ, ಆನ್ಲೈನ್ ಸ್ಪೆಲ್ಲಿಂಗ್ ಕ್ವಿಜ್ ಅಂತ ಹಾಕ್ರಿ, ಗೂಗಲ್ನಾಗ ಬರ್ತೈತಿ, ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ರಿ. ಮುಂದ ಗೂಗಲ್ ಸರ್ಚ್ ಇಂಜಿನ್ ಟು ಲುಕ್ ಫಾರ್ ದ ಕರೆಕ್ಟ್ ವರ್ಡ್. ಕರೆಕ್ಟ್ ಯಾವ್ದೈತೆ ಅನ್ಲಿಕ್ಕೆ ನೀವು ಗೂಗಲ್ ಸರ್ಚ್ ಇಂಜಿನ್ ಒಳಗೆ ಹಾಕಿದ್ರೆ ನಿಮಗೆ ಕರೆಕ್ಟ್ ಶಬ್ದ ವಿತ್ ಪ್ರೊನೌನ್ಸಿಯೇಷನ್, ಅಲ್ಲೊಂದು ಮೈಕ್ ಇರ್ತೈತಿ, ಆ ಮೈಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಉಚ್ಚಾರ ಹೆಂಗ್ ಮಾಡ್ಬೇಕು ಅಂತ ಅದು ಹೇಳ್ತದ. ಮುಂದ ಡಿಕ್ಷನರಿ ಆಪ್ಸ್ ಇನ್ ಪ್ಲೇ ಸ್ಟೋರ್. ವರ್ಲ್ಡ್ ವೆಬ್ ಅಂತ ಒಂದು ಡಿಕ್ಷನರಿ ಆಪ್ ಐತಿ, ಬಹಳ ಅದಾವು. ಸೊ ಪ್ಲೇ ಸ್ಟೋರ್ ಒಳಗೆ ಹೋಗ್ರಿ, ಡಿಕ್ಷನರಿ ಆಪ್ಸ್ ಅಂತ ಹಾಕೋರಿ, ಒಂದು ಡಿಕ್ಷನರಿ ಇಟ್ಕೋರಿ. ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ ಅಂತ ಇರ್ತೈತಿ, ಕೇಂಬ್ರಿಡ್ಜ್ ಅಂತ ಇರ್ತೈತಿ. ಮುಂದೆ ಕನ್ನಡ ಟು ಇಂಗ್ಲಿಷ್ ಡಿಕ್ಷನರಿ ಅಂತ ಇರ್ತೈತಿ, ಅದನ್ನೊಂದು ಒಂದು ಹಾಕೋರಿ. ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ಹೆಲ್ಪ್ ಯು ಲಾಟ್. ಮುಂದೆ ಸ್ಪೆಲ್ಲಿಂಗ್ ಕಾಂಪಿಟೇಷನ್ಸ್ ವಿತ್ ಯುವರ್ ಫ್ರೆಂಡ್ಸ್ ಮಾಡ್ರಿ. ಸ್ವಲ್ಪ ಫ್ರೀ ವಾಕಿಂಗ್ ಹೋದಾಗ ಕುಂತಾಗ ವೇಸ್ಟ್ ಅಂತ ಏನಲ್ಲ. ಸ್ಪೆಲ್ಲಿಂಗ್ ಕಾಂಪಿಟೇಷನ್ಸ್, ಸ್ವಲ್ಪ ಕಾನ್ಸ್ಟಿಟ್ಯೂಷನ್ ಅಂತ ಸ್ಪೆಲ್ಲಿಂಗ್ ಹೇಳೋದ, ಎನ್ ಬಂತು ನೋಡ್ತಮ್ಮ. ಮುಂದೆ ಎನ್ ಒಳಗೆ ಏನ್ ಹೇಳ್ತೀರಿ, ಎನ್ ಓ ನೋ. ಮುಂದೆ ಓ ಬಂತು, ಓ ಆಫೀಸ್. ಮುಂದೆ ಇ ಬಂತು, ಇ ಎಲಿಫೆಂಟ್. ಕಾಂಪಿಟೇಷನ್ಸ್ ಮಾಡ್ರಿ ವಿತ್ ಯುವರ್ ಮೊಬೈಲ್ ಫೋನ್ ಕೂಡ ನೀವು ಮಾಡಬಹುದಲ್ಲೇ, ಹಂಗೂ ಬರ್ತೈತಿ. ಅದ್ರ ಟೆಕ್ನಿಕ್ ಅದಾವ್ ನೋಡ್ರಿ. ಕಾಂಪಿಟೇಷನ್ಸ್ ವಿತ್ ಫ್ರೆಂಡ್ಸ್ ಇನ್ ಸ್ಪೆಲ್ಲಿಂಗ್ಸ್ ಅಂತ ಹಾಕ್ರಿ, ಮೊಬೈಲ್ನಾಗ ಅವು ಕೂಡ ನಿಮ್ಗೆ ತೋರಿಸ್ತಾವೆ. ಓಕೆನಾ. ಮುಂದೆ ನೆಮೋನಿಕ್ಸ್, ಟೆಕ್ನಿಕ್ ಟು ರಿಮೆಂಬರ್ ಸಮಥಿಂಗ್. ಇದು ಬಹಳ ಇಂಪಾರ್ಟೆಂಟ್. ನೆಮೋನಿಕ್ ಸ್ಪೆಲ್ಲಿಂಗ್ಸ್ ನೋಡ್ರಿ, ಎಮ್ಮದಿಂದ ಚಾಲು ಆಕತಿ, ಬಟ್ ಉಚ್ಚಾರ ಚಾಲು ಆಗೋದು ಎನ್ನದಿಂದ. ಸೊ ನೆಮೋನಿಕ್ಸ್ ಅಂದ್ರೆ ಇದೊಂದು ಟೆಕ್ನಿಕ್. ಏನು, ಶಬ್ದವನ್ನು ನೆನಪಿಡ್ಲಿಕ್ಕೆ ನೀವು ಏನಾದ್ರೂ ಒಂದು ಬೇರೆ ಟೆಕ್ನಿಕ್ ಅನ್ನ ಹುಡುಕ್ತಿರಿ. ಹಿಯರ್ ಮತ್ತು ಹಿಯರ್ ಎರಡು ನೆನಪಿಡ್ಲಿಕ್ಕೆ ಯು ಹಿಯರ್ ವಿತ್ ಯುವರ್ ಇಯರ್. ಹಿಯರ್ ಒಳಗ ಇ ಎ ಆರ್ ಐತಿ, ನೀವು ಕಿವಿಯಿಂದ ಕೇಳಿಸ್ಕೋತೀರಿ. ಹಿಯರ್ ಅಂದ್ರೆ ಕೇಳಿಸಿಕೊಳ್ಳು, ಎದರಿಂದ, ಇಯರ್. ಸೊ ಅಂದ್ರ ಹಿಯರ್ ನ ಏನ್ ಬರ್ಬೇಕು ಸ್ಪೆಲ್ಲಿಂಗ್, ಎಚ್ ಇ ಎ ಆರ್. ಎಸ್, ಎಚ್ ಇ ಎ ಆರ್, ಹಿಯರ್ ಅಂದ್ರೆ ಕೇಳಿಸಿಕೊಳ್ಳು ಅನ್ನೋದು ಶಬ್ದ. ಏನಪ್ಪಾ, ಕೇಳಿಸಿಕೊಳ್ಳು ಅನ್ನೋಕೆ ಇಂಗ್ಲಿಷ್ ನಾಗ ಏನಂತಾರ, ಹಿಯರ್ ಅಂತ ಅಂತಾರ. ಓ, ಹಿಯರ್ ಒಳಗೆ ಎರಡು ಶಬ್ದದ ಅಲ್ಲೋ ದೋಸ್ತ, ಯಾವ ಇದು, ಎಚ್ ಇ ಆರ್ ಅಂತ ಒಂದೈತಿ, ಮತ್ತೆ ಎಚ್ ಇ ಆರ್ ಇ ಅಂತ ಒಂದೈತಿ. ಹೆಂಗ್ ಕಂಡು ಹಿಡಿದು, ಹಿಯರ್ ಅಂದ್ರೆ ಏನ್ ದೋಸ್ತ, ಕೇಳಿಸಿಕೊಳ್ಳೋದು. ಅಲ್ಲಿ ಏನ್ ಬರ್ತದಿ, ಎದರಿಂದ ಕೇಳಿಸ್ಕೋತೀವಿ, ಕಿವಿಯಿಂದ. ಹಂಗಂದ್ರೆ ಅಲ್ಲಿ ಕಿವಿ ಸ್ಪೆಲ್ಲಿಂಗ್ ಏನು, ಇ ಎ ಆರ್. ಹಂಗಂದ್ರ ಎಚ್ ಇ ಎ ಆರ್ ಅನ್ನೋದು ಕರೆಕ್ಟ್ ಅನ್ನೋದು ಗೊತ್ತಾಯ್ತು. ಇದು ಹಿಂಗ್ ಟೆಕ್ನಿಕ್ ಇರೋದು, ಡೆಮೋನಿಕ್ಸ್ ಅಂತಾರೆ. ಮುಂದೆ ಪ್ರಿನ್ಸಿಪಲ್. ಯಾರು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇರ್ತಾರಲ್ಲ ಅವ್ರಿಗೆ ಪ್ರಿನ್ಸಿಪಾಲ್ ಅಂತೀವಿ. ಅವ್ರಿಗೆ ಸಿದ್ಧಾಂತಗಳು ಇರ್ತಾವಲ್ಲ ಅವ್ರಿಗೆ ಪ್ರಿನ್ಸಿಪಲ್ಸ್ ಅಂತೀವಿ. ಯುವರ್ ಪ್ರಿನ್ಸಿಪಾಲ್ ಈಸ್ ಪಿ ಎ ಎಲ್ ಅಂದ್ರೆ ಫ್ರೆಂಡ್ ಅಂದಂಗೆ. ಯುವರ್ ಪ್ರಿನ್ಸಿಪಲ್ ಈಸ್ ಅ ಪಿ ಎ ಎಲ್ ದಿಂದ ಎಂಡ್ ಆಗುತ್ತೆ. ರೂಲ್ ಎಲ್ ಇ ಬಂತಂದ್ರ ಕ್ಯಾನ್ ಬಿ ಕಾಲ್ಡ್ ಪ್ರಿನ್ಸಿಪಲ್. ರೂಲ್, ಪ್ರಿನ್ಸಿಪಲ್ ಅಂದ್ರೆ ಒಂದು ರೂಲ್, ಒಂದು ಸಿದ್ಧಾಂತ ಅನ್ಲಿಕ್ಕೆ. ಬೋತ್ ಎಂಡ್ ಇನ್ ಎಲ್ ಇ. ಯಾವುದು, ರೂಲ್ ಒಳಗೂ ಎಲ್ಲಿ ಐತಿ, ಪ್ರಿನ್ಸಿಪಲ್ ಒಳಗೂ ಎಲ್ ಇ ಐತಿ. ಮಾರ್ಕ್ ಮಾಡಿ ನೋಡ್ರಿ. ಸೊ ರೂಲ್ ಅಂತ ಸ್ಪೆಲ್ಲಿಂಗ್ ಬಂದಾಗ ನೆನ್ಪಿಡ್ಕೋ, ಪ್ರಿನ್ಸಿಪಲ್ ಅಂದ್ರೆ ಏನು, ಒಂದು ರೂಲ್ ಅಂದಂಗ. ಲಾಸ್ಟಿಗೆ ಎಲ್ ಇ ಬಂತಂದ್ರೆ ಅದು ಈ ಸ್ಪೆಲ್ಲಿಂಗ್ ಅಪ್ಪ ಅಂತ ಗೊತ್ತಿಡೋದು. ಮುಂದೆ ಸ್ಟೇಷನರಿ ಅಂಡ್ ಸ್ಟೇಷನರಿ, ಕನ್ಫ್ಯೂಸಿಂಗ್ ವರ್ಡ್ಸ್. ಇವೆಲ್ಲ ಎಕ್ಸಾಮ್ ಕೇಳ್ತಾರಪ್ಪೋ ತಮ್ಗಳ, ಕೇಳ್ತಾರೆ. ಸ್ಟೇಷನರಿ, ಇಲ್ಲಿ ಇ ಆರ್ ವೈ ಐತಿ, ಒಂದ್ ಕಡೆ ಎ ಆರ್ ವೈ ಐತಿ. ಸ್ಟೇಷನರಿ ಅಂದ್ರೆ ಇಟ್ ಕಂಟೇನ್ಸ್ ಏನಪ್ಪಾ ಅಂದ್ರೆ ಇ ಆರ್, ಇ ಆರ್, ಇ ಆರ್. ಅಂಡ್ ಸೋ ಡಸ್ ಪೇಪರ್ ಒಳಗ ಇ ಆರ್ ಬಂತು, ಹೌದಾ. ಪೇಪರ್ ಅಂತ ಸ್ಪೆಲ್ಲಿಂಗ್ ಏನಪ್ಪಾ, ಪೇಪರ್ ಇ ಆರ್. ಪೇಪರ್ ಇ ಆರ್ ಬಂದ್ರೆ ಸ್ಟೇಷನರಿ ಒಳಗ ಇ ಆರ್ ಅಂತ ಬರ್ತೈತಿ, ಪೆನ್ ಪೇಪರ್ ಅಂತ ಹೇಳಿ. ನಾಟ್ ಮೂವಿಂಗ್. ಇನ್ನೊಂದು ಎರಡನೇದೇನು, ಸ್ಟೇಷನರಿ, ಎ ಆರ್ ವೈ. ಎ ಆರ್ ವೈ ಇದು ಫಿಕ್ಸ್ ಇರುವಂತಹದ್ದು. ನಾಟ್ ಮೂವಿಂಗ್ ಅಂದ್ರೆ ಫಿಕ್ಸ್ ಇರುವಂತಹದ್ದು. ಅವಾಗ ಇಟ್ ಕಂಟೇನ್ಸ್ ಎ ಆರ್. ಎ ಆರ್ ಅಂದ್ರೆ ಕಾರ್ ಒಳಗ ಎ ಆರ್ ಅಂತ ಬಂತು. ಒಂದು ಕಾರ್ ಫಿಕ್ಸ್ ಇಟ್ಟಿವಪ್ಪ ನಾವು, ಒಟ್ಟ ಅದನ್ನ ಹೊಡೆಯಂಗೆ ಇಲ್ಲ, ಶೋ ಪೀಸ್ ಅಂತ ಇಟ್ಟಿವಿ. ಹಳೇದು 1940 ಮಾಡೆಲ್ ಐತಿ, ಅದು ಕಾರ್. ಎ ಆರ್ ಬಂತಂದ್ರ ಸ್ಟೇಷನರಿ, ನಾಟ್ ಮೂವಿಂಗ್. ಇ ಆರ್ ಬಂದ್ರ ಪೇಪರ್, ಸ್ಟೇಷನರಿ ಐಟಮ್ಸ್ ಅಂತೀವಲ್ಲ, ಸ್ಟೇಷನರಿ ಅಂಗಡಿ ಅಂತೀವಲ್ಲ ಅದು. ಓಕೆನಾ. ಬಹಳ ಹೇಳ್ಬೋದ್ರಿ ಇದ್ರೊಳಗೆ, ಬಹಳ ಹೇಳ್ಬೋದು. ಮುಂದೆ ಬಿಕಾಸ್ ಅನ್ನೋ ಶಬ್ದ ನೆನಪಾಗಂಗಿಲ್ಲಪ್ಪ, ಸ್ಪೆಲ್ಲಿಂಗ್ ನೆನಪಿಡ್ಕೊಳಕ್. ನಾವ್ ಒಂದ್ ಟೆಕ್ನಿಕ್ ಏನ್ ಮಾಡಿವಿ ಅದಕ್ಕೆ, ಯೂಸ್ ಫಸ್ಟ್ ಲೆಟರ್ ಆಫ್ ಈಚ್ ವರ್ಡ್. ಇಲ್ಲಿಂದ ಬಿಗ್ ಎಲಿಫೆಂಟ್ಸ್ ಕ್ಯಾನ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಸ್ಮಾಲ್ ಎಲಿಫೆಂಟ್ಸ್. ಈ ಸೆಂಟೆನ್ಸ್ ನೆನಪಿಡ್ಬೇಕು. ವಿ ಹ್ಯಾವ್ ಟು ರಿಮೆಂಬರ್ ದಿಸ್ ಸೆಂಟೆನ್ಸ್. ಯಾವುದು, ಬಿಗ್ ಎಲಿಫೆಂಟ್ಸ್ ಕ್ಯಾನ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಸ್ಮಾಲ್ ಎಲಿಫೆಂಟ್ಸ್. ಇದ್ರೊಳಗಿಂದ ಒಂದೋ ಒಂದು ತಗೊಂಬರ್ರಿ. ಬಿಗ್ ಎಲಿಫೆಂಟ್ಸ್ ಒಳಗಿದ್ದು ಬಿ,
ಎಲಿಫೆಂಟ್ಸ್ ಒಳಗಿಂದು ಇ, ಮುಂದೆ ಕ್ಯಾನ್ ಒಳಗಿಂದು ಸಿ, ಮುಂದೆ ಆಲ್ವೇಸ್ ಒಳಗಿಂದು ಎ, ಅಂಡರ್ಸ್ಟ್ಯಾಂಡ್ ಒಳಗಿಂದು ಯು, ಸ್ಮಾಲ್ ಒಳಗಿಂದು ಎಸ್, ಎಲಿಫೆಂಟ್ ಒಳಗಿಂದು ಇ. ಬಿಕಾಸ್ ಸ್ಪೆಲ್ಲಿಂಗ್ ಬಂತ್. Big elephants can understand small elephants. This is called mnemonics technique. Separate. There was a farmer named Sep. ಒಬ್ಬ ರೈತ ಇದ್ದ, ಅವನ ಹೆಸರೇನು ಸೆಪ್ ಅಂತ ಹೆಸರಿತ್ತು. ಅಂಡ್ ಒನ್ ಡೇ ಹಿಸ್ ವೈಫ್ ಸಾ ಅ ರ್ಯಾಟ್. ಅವನ ಹೆಂಡತಿ ಒಂದು ಇಲಿ ನೋಡಿದ್ಲು. ಅಂಡ್ ಶಿ ಎಲ್ಡ್, ಜೋರೆ ಚೀರಿದ್ಲು, ಕೂಗಿದ್ಲು, ಏನಂತ? ಸೆಪ್ ಸೆಪ್ ಎ ರ್ಯಾಟ್, ಎ ರ್ಯಾಟ್. ಇಲಿ ಐತ್ ನೋಡು, ಇಲಿ ಅಂತ. ಸೆಪರೇಟ್ ಸ್ಪೆಲ್ಲಿಂಗ್ ಬಂತಿಲ್ಲ. SEP ರ್ಯಾಟ್, ಇ ಸೆಪರೇಟ್ ಸ್ಪೆಲ್ಲಿಂಗ್. ಹಿಂಗೂ ನೆನಪಿಡು ಟೆಕ್ನಿಕ್ ಅಪ್ಪ. ಡಸ್ ಸ್ಪೆಲ್ಲಿಂಗ್ ಬಹಳ ಮಂದಿ ಮಿಸ್ಟೇಕ್ ಮಾಡ್ತಾರ. ಡ್ಯಾಡಿ ಓನ್ಲಿ ಈಟ್ಸ್ ಸ್ಯಾಂಡ್ವಿಚಸ್. ಡ್ಯಾಡಿ ಓನ್ಲಿ ಈಟ್ಸ್, ಡ್ಯಾಡಿ ಓನ್ಲಿ ಈಟ್ಸ್ ಸ್ಯಾಂಡ್ವಿಚಸ್. DOES, DOES. ಡಸ್ ಸ್ಪೆಲ್ಲಿಂಗ್ ಬಂತ್. ದಿಸ್ ಇಸ್ ಆಲ್ಸೋ ಅ ಟೆಕ್ನಿಕ್ ಟು ರಿಮೆಂಬರ್. ಅದಕ್ಕೆ ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೆಲ್ಪ್ ಆಗುತ್ತೋ ಇಲ್ಲೋ ಈ ಟಾಪಿಕ್? ಆಗುತ್ತೋ ಇಲ್ಲೋ? ಎಸ್ ಮೈ ಡಿಯರ್ಸ್, ಪ್ಲೀಸ್ ಪ್ಲೀಸ್. ಅಂಡ್ ಫೈನಲಿ ಲಾಸ್ಟ್ ಸ್ಲೈಡ್ ಇದು. ನೋ ಸಬ್ಸ್ಟಿಟ್ಯೂಟ್ ಫಾರ್ ಎಫರ್ಟ್. ಪ್ರಯತ್ನ ಒಂದ್ ಬಿಟ್ರೆ ಬೇರೆ ಏನು ಸಬ್ಸ್ಟಿಟ್ಯೂಟ್ ಅಂದ್ರೆ ಬೇರೆ ಏನು ಕೆಲಸ ಇಲ್ಲ. ಪ್ರಯತ್ನಕ್ಕೆ ಅದೇ ಒಂದೇ ಸಾಟಿ, ಬೇರೆ ಸಾಟಿ ಇಲ್ಲ ಅಂತ. ನೋ ಸಬ್ಸ್ಟಿಟ್ಯೂಟ್ ಅಂದ್ರೆ ಸಾಟಿ ಇಲ್ಲ. ಎದಕ್ಕೆ? ಪ್ರಯತ್ನ ಮಾಡಬೇಕು. ಇವೆಲ್ಲ ಟೆಕ್ನಿಕ್ ಅನ್ನ ಬಳಸ್ಕೋಬೇಕು. ಸ್ಪೆಲ್ಲಿಂಗ್ ಇಂಪ್ರೂವ್ ಮಾಡ್ಕೋಬೇಕು. ಖುಷಿ ಪಡಬೇಕು. ಎಕ್ಸಾಮ್ಗೆ, ಲೈಫಿಗೆ ಹೆಲ್ಪ್ ಆಗುವಂತದನ್ನ ನೀವು ಕಲೀರಿ, ಹಂಗ ಮಾಡ್ರಿ. ಸುಮ್ಮನೆ ಶಾರ್ಟ್ಕಟ್ ಮೆಥಡ್ಸ್ ಹೋಗ್ಬೇಡ್ರಿ. ಸೊ ರೈಟ್ಲಿ ಸ್ಪೆಲ್ಡ್ ವರ್ಡ್ಸ್ ಅನ್ನ ಒಂದು ಬೇರೆ ಸೆಷನ್ ಮಾಡ್ಕೊಡ್ತೀನಿ ಮುಂದಿನ ಇದ್ರೊಳಗೆ. ಅಲ್ಲಿವರೆಗೂ ಈ ಟೆಕ್ನಿಕ್ಸ್ ಎಲ್ಲ ಫಾಲೋ ಮಾಡ್ರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.